92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಏನ್ರಿ ನಿನ್ನೆಯಿಂದ ಮನೆ ಹೋದಾಗ್ನ ಬರೀ ಹಾಡುಗಳನ್ನಲ್ಲೇ ಮಾತಾಡಿಸ್ತಾ ಇದ್ದೀರಾ ನನ್ನ. ಅದು ಏನಂದ್ರೆ ಅಲ್ಲ ನಾನು ಬಂದು ಕೂತ್ಕೊಂಡಾಯ್ತು ಕಾರ್ಯಕ್ರಮ ಶುರು ಮಾಡಬೇಕು ಅಂತ ಕಾಯ್ತೇನೆ, ನೀನ್ ಬರ್ಲೇ ಇಲ್ವಲ್ಲ. ಸಿ ಅಶ್ವಥ್ ಅವ್ರ ಪ್ರಭಾವ ಒಳಗೆ ಬರ್ಲಿ ಅಂತ ಈ ಹಾಡು ಹಾಕಿದ್ನಮ್ಮ ನಿಮಗೋಸ್ಕರ. ಅಲ್ಲ, ಅವ್ರ ಪ್ರಭಾವ ನಿಮ್ಮ ಮೇಲೆ ಎಷ್ಟು ಬೀರಿದೆ ಅಂದ್ರೆ ಮನೇಲೂ ಕೂಡ ಬರೀ ಹಾಡ್ತಾನೆ ಇದ್ದಾರೆ. ಅಯ್ಯೋ ಹಾಡು ಹಾಡ್ತಾ ಇರ್ಲಿಲ್ಲ, ಹಾಡು ಹೇಳ್ತಾ ಇದ್ದಾರೆ. ತುಂಬಾ ಕಷ್ಟ ಆಗತ್ತೆ ಹಾಡು ಕೇಳಕ್ಕೆ. ಚಂದ್ರು ಹಾಡಿದ್ರೆ ಎಲ್ಲರೂ ಚೆನ್ನಾಗಿ ಹಾಡ್ತಾರೆ, ಇವ್ರಿಗೆ ಯಾಕೆ ಹಿಂಗಾಯ್ತು ಭಗವಂತ? ಈ ಹಾಡಿದಿಲ್ಲ ಬಾರೇ ಬಾರೇ ಇದೆಯಲ್ಲ, ಅದು ಈಗಿನ ಟ್ರೆಂಡ್ ಅಲ್ಲಿ ಹಾಡಿದ್ರೆ ಹೆಂಗಿರುತ್ತೆ ಗೊತ್ತಾ? ಬೇಡ, ದಯವಿಟ್ಟು ನನಗೆ ಆತರ ಹಾಡುಗಳನ್ನ ಕೊಲೆ ಮಾಡಿದ್ರೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಕೊಲೆ ಮಾಡ್ತಲ್ಲ, ಬೇಡ ಬೇಡ ಬೇಡ, ದಯವಿಟ್ಟು ಬೇಡ. ಓಕೆ, ನಾವು ಕಾರ್ಯಕ್ರಮನ ಬೇಡ, ಪರವಾಗಿಲ್ಲ ಬಿಡು, ಬೇಡ. ಇವಾಗೇನು ಶುರು ಮಾಡೋಣ ಕಾರ್ಯಕ್ರಮ. ನಮಸ್ಕಾರ, ನೀವು ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ನಾನು ಸಿಹಿ ಕಹಿ ಚಂದ್ರು, ನಾನು ನಿಮ್ಮ ಸಿಹಿ ಕಹಿ ಗೀತಾ. ನಾವು ಇಡೀ ವಾರ ಸಿ ಅಶ್ವಥ್ ಅವ್ರ ಬಗ್ಗೆ ನಿಮಗೆ ಅನೇಕ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಓಕೆ, ಸಿ ಅಶ್ವಥ್ ಅವರು ಮಿಡಲ್ ಸ್ಕೂಲು ವಿದ್ಯಾಭ್ಯಾಸ ಮಾಡಿದ್ದು NR ಕಾಲೋನಿಯ ಆಚಾರ್ಯ ಪಾಠಶಾಲಾ ಸ್ಕೂಲ್. ಮಿಡ್ಲ್ ಸ್ಕೂಲ್ ಅಷ್ಟೇ ಅಲ್ಲ, ಈವನ್ ಹೈಸ್ಕೂಲ್ ಕೂಡ ಅವರು NR ಕಾಲೋನಿಯ ಆಚಾರ್ಯ ಪಾಠಶಾಲೆಯಲ್ಲೇ ಮುಂದುವರಿಸಿದ್ರು ಅಲ್ವಾ. ಕಾಲೇಜ್ ಶಿಕ್ಷಣ ಬಸವನಗುಡಿ ನ್ಯಾಷನಲ್ ಕಾಲೇಜ್ನಲ್ಲಿ ಮಾಡಿದ್ರು. ಅಷ್ಟೊತ್ತಿಗೆ ಅವರ ವಾಯ್ಸ್ ಕೂಡ ಬಲ್ತಿತ್ತು, ಅಂದ್ರೆ ಗಂಟ್ಲು ಹೊಡೆಯುತ್ತೆ ಅಂತಲ್ಲ, ಹಾಗೆ ಒಳ್ಳೆ ಧ್ವನಿ. ನೌಶಾದ್ ಮತ್ತೆ ST ಬರ್ಮನ್ ಅವರ ಪರಿಚಯ ಕೂಡ ಆಯಿತು. ಲಾಜಾವತಿ, ಶಬ್ನಂ ಚಿತ್ರದ ಗೀತೆಗಳು ಸಿ ಅಶ್ವಥ್ ಅವ್ರ ಮೇಲೆ ಅಪಾರ ಪ್ರಭಾವವನ್ನು ಬೀರಿದವು. ಆಗ ಎಲ್ಲ ಕಡೆ ಸಂಗೀತದ ವಾತಾವರಣ ಇತ್ತು. ತಂಬೂರಿ ಹಿಡ್ಕೊಂಡೇ ಸಿ ಅಶ್ವಥ್ ಅವರು ಸ್ಪರ್ಧೆಗಳಿಗೆ ಹೋಗ್ತಿದ್ರು ಗೊತ್ತಾ. ಯಾವುದೇ ಸ್ಪರ್ಧೆಲಾದರೂ ಅವರು ಬಹುಮಾನ ಇಲ್ಲದೆ ಬರೀ ಕೈಲಿ ವಾಪಸ್ ಬಂದಿದ್ದೇ ಇಲ್ಲ. ಎಲ್ಲ ಕಡೆ ಅವರು ಹಾಡಿದ್ದು ಬರೀ ಮೊಹಮ್ಮದ್ ರಫಿ ಹಾಡುಗಳನ್ನೇ. ಮೊಹಮ್ಮದ್ ರಫಿ ಅಂತ ಧ್ವನಿ ಅಂತಾನೆ ಅವರಿಗೆ ಆ ದಿನದಲ್ಲಿ ಹೆಸರಿತ್ತು. ಬಿನಾಕಾಮಾಲ ಸಂಗೀತ ಕಾರ್ಯಕ್ರಮ ಆಕಾಶವಾಣಿನಲ್ಲಿ ಬರ್ತಾ ಇತ್ತು. ಅದು ಕೂಡ ನಮ್ಮ ಸಿ ಅಶ್ವಥ್ ಅವ್ರ ಮೇಲೆ ತುಂಬಾನೇ ಪ್ರಭಾವ ಬೀರ್ತು. ಅದೇ ಕಾಲದಲ್ಲಿ ಸಂಗೀತದ ಕಲಿಕೆ ಕೂಡ ಅವರ ಜೀವನದಲ್ಲಿ ಶುರುವಾಯಿತು. ಅದು ಹೇಗೆ ಅದನ್ನು ನಾವು ನಿಮಗೆ ತಿಳಿಸ್ತೀವಿ. ನೀವು ಕೇಳ್ತಿದ್ದೀರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನ್ಯಾಷನಲ್ ಕಾಲೇಜಲ್ಲಿ ಸಿ ಅಶ್ವಥ್ ಅವರಿಗೆ ಸಂಗೀತ ಪ್ರೇಮಿಗಳ ಬಳಗಾನೇ ಇತ್ತು. ಸುಂದರ್ ಮೂರ್ತಿ ಅನ್ನೋರು ಕೊಳಲು ನುಡಿಸ್ತಾ ಇದ್ರು. ಕಲಾ ವಿಮರ್ಶಕ SN ಚಂದ್ರಶೇಖರ್ ಇವರ ತಮ್ಮ ಅಂದ್ರೆ ಸಹೋದರ SN ಗಣೇಶ್ ಅವರು ತಬ್ಲಾ ನುಡಿಸ್ತಾ ಇದ್ರು. ಸಹಪಾಠಿಯಾಗಿದ್ದವರು CR ಸಿಂಹ ಮತ್ತೆ ಶ್ರೀನಿವಾಸ್ ಕಪ್ಪಣ್ಣ, ಅವರಿಬ್ಬರು ಕೂಡ ಸಂಗೀತ ಪ್ರೇಮಿಗಳು. ಸಿಂಹ ಆಗ ಶಾರದಾ ಅನ್ನೋ ಹುಡುಗಿನ ಪ್ರೀತಿಸ್ತಾ ಇದ್ರು. ಆ ಕಾರಣದಿಂದ ಮದುವೆಯಾಗಿ ತಿಂಗಳಿಲ್ಲ ನೋಡ್ರಣ್ಣ, ಹೇಗಿದೆ ನಾನು ಕೂಗಿದಾಗಲೆಲ್ಲ ಬರುವಳೆನ್ನ ಶಾರದೆ ಅನ್ನೋ ಈ KS ನರಸಿಂಹಸ್ವಾಮಿಯವರ ಕವಿತೆಗೆ ಸ್ವರ ಸಂಯೋಜನೆ ಮಾಡಿಸ್ಕೊಂಡ್ರು ನಮ್ಮ CR ಸಿಂಹ ಅವರು, ಅವರ ಗರ್ಲ್ ಫ್ರೆಂಡ್ ಶಾರದಾ ಅವ್ರಿಗೋಸ್ಕರ. ಹಿಂದಿ ಹಾಡುಗಳನ್ನ ಹಾಡ್ತಿದ್ದ ಅಶ್ವಥ್ ಅವರು ಕನ್ನಡ ಕವಿತೆಯೊಂದಕ್ಕೆ ರಾಗ ಸಂಯೋಜನೆ ಮಾಡಿದ್ದು ಅದೇ ಮೊದಲು. ಅದೇ ಮದುವೆಯಾಗಿ ತಿಂಗಳಿಲ್ಲ ನೋಡಿರಣ್ಣ ಆ ಹಾಡು ಅಲ್ವಾ. ಒಂದೊಂದಾಗಿ ಕನ್ನಡ ಕವಿತೆಗಳಿಗೆ ರಾಗ ಸಂಯೋಜನೆ ಮಾಡುವ ಹವ್ಯಾಸ ಸಿ ಅಶ್ವಥ್ ಅವರಲ್ಲಿ ಬೆಳೀತು. ಒಂದ್ಸಲ ಕಾಲೇಜ್ಗೆ ಸರಸವಾಣಿ ಅನ್ನೋ ಆರ್ಕೆಸ್ಟ್ರಾನ ಕರೆಸಿದ್ರು. ಅವರು ಬರೀ ಹಿಂದಿ ಚಿತ್ರಗೀತೆಗಳನ್ನ ಹಾಡ್ತಾ ಇದ್ರು. ಆಗ ಅಲ್ಲಿದ್ದವರೆಲ್ಲ ಅಶ್ವಥ್ ಅಶ್ವಥ್ ಅಂತ ಕೂಗೋದಕ್ಕೆ ಶುರು ಮಾಡಿದ್ರು. ಸುಮಾರು 500 ಜನ ಕೂಕೊಂಡಾಗ ಅಶ್ವಥ್ವರ್ಗೆ ಒಂಥರ ಗಾಬರಿ ಭಯ ಎಲ್ಲ ಶುರು ಆಗೋಯ್ತಂತೆ. ಮುಂದೇನಾಯ್ತು ಅಂತ ವಿರಾಮ ತಗೊಂಡು ಹೇಳ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಸಿ ಅಶ್ವಥ್ ಅವರ ಹಾಡುಗಾರಿಕೆಯಲ್ಲಿ ಹಾಡದಂತ ಅಂದ್ರೆ ಅವರು ಹಾಡದಂತ ಹಾಡನ್ನ ಅವರ ಶಿಷ್ಯೆ ನಮ್ಮ ಜೋಗಿ ಸುನೀತಾ ಅವರು ಹಾಡ್ತಾರೆ, ಕೇಳೋಣ ಚಂದ್ರು. ಶೋರ್, ವೈ ನಾಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನಾವು ಸರಸ್ವಾಣಿ ಆರ್ಕೆಸ್ಟ್ರಾನ ಕಾಲೇಜಲ್ಲಿ ಕಳಿಸಿದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಕಾಲದಲ್ಲಿ ತುಂಬಾ ಪ್ರಸಿದ್ಧಿಯಾದ ಒಂದು ಆರ್ಕೆಸ್ಟ್ರಾ. ಹೌದು, ಅಷ್ಟಿದ್ರು ಕೂಡ ಅವ್ರು ತುಂಬಾ ಪ್ರಸಿದ್ಧಿ ಇದ್ದಂಥ ಆರ್ಕೆಸ್ಟ್ರಾ ಆಗಿದ್ರು ಕೂಡ ಜನ ಎಲ್ಲ ಗಲಾಟೆ ಮಾಡಿದಾಗ ಅಶ್ವಥ್ ಗಲಾಟೆ ಮಾಡಿದಾಗ ಅವರು ಅಶ್ವಥ್ ಅವರಿಗೆ ಹಾಡೋದಕ್ಕೆ ಒಂದು ಅವಕಾಶ ಕೊಟ್ಟರು. ಕನ್ನಡ ಗೀತೆಗಳನ್ನೇ ಅಶ್ವಥ್ ಅವರು ಹಾಡಿದ್ರು. ಜನರಿಂದ ಅಪಾರವಾದ ಮೆಚ್ಚುಗೆ ಸಿಕ್ತು ಇವರ ಹಾಡುಗಳಿಗೆ. ಅಲ್ಲಿಂದ ಮುಂದೆ ಆಗಾಗ ಸರಸವಾಣಿ ಆರ್ಕೆಸ್ಟ್ರಾದವರು
ಅಶ್ವಥ್ ಅವರಿಗೆ ಹಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ರು. BSc ಮುಗಿಸಿದ ನಂತರ 4-5 ವರ್ಷ ಅಶ್ವಥ್ ಅವರಿಗೆ ಎಲ್ಲೂ ಕೆಲಸ ಸಿಕ್ಕಿರಲಿಲ್ಲ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯಕ್ಕೆ ಸರಿಯಾಗಿ ನರಹರಿ ರಾಯರ ಗುಡ್ಡಕ್ಕೆ ಹೋಗಿ ತಮಗೆ ಬರೋ ಹಾಡುಗಳನ್ನೆಲ್ಲ ಹೇಳ್ಕೊಳ್ತಾ ಇದ್ರು. ಮನೆ ತುಂಬ ಜನ, ಹಾಡೋದಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ. ಹೀಗಾಗಿ ಇವರು ಈ ನರಹರಿ ಗುಡ್ಡಕ್ಕೆ ಅಂದರೆ ನರಹರಿ ರಾಯರ ಗುಡ್ಡಕ್ಕೆ ಹೋಗಿ ಹಾಡೋದು ಅನಿವಾರ್ಯನೇ ಆಗಿತ್ತು. ಆಗ ಸಿಕ್ಕಂತಹ ಅದ್ಭುತವಾದ ಸ್ನೇಹಿತರು ಅಂದರೆ ಸದಾಶಿವರಾಯರು. ಅವರು ಹಿಂದೂಸ್ತಾನಿ ಸಂಗೀತದ ಪ್ರೇಮಿಗಳು. ಇವರಿಂದಾಗಿ ಭೀಮಸೇನ್ ಜೋಶಿ ಅವರ ಸಂಗೀತದ ಬಗ್ಗೆ ಅಶ್ವಥ್ ಅವರಿಗೆ ಆಸಕ್ತಿ ಬೆಳೀತು. ಸಿನಿಮಾ ಗೀತೆಗಳು, ತಾವು ಕಲಿತಿದ್ದ ಹಾಡುಗಳು ಎಲ್ಲವನ್ನೂ ಅವ್ರ ಜೊತೆ ಅಶ್ವಥ್ ಅವರು ಹಂಚಿಕೊಳ್ತಾ ಇದ್ರು. ಮುಂದೇನಾಯ್ತು ಇದನ್ನೆಲ್ಲ ನಾವು ನಿಮಗೆ ತಿಳಿಸ್ತೀವಿ. ಕೇಳ್ತಾ ಇದ್ದೀರಿ 92.7 ಬಿಗ್ FM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ FM ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಸಿ ಅಶ್ವಥ್ ಅವರಿಗೆ ಈ ಹಂತದಲ್ಲಿ ಗುರುಗಳಾಗಿ ಸಿಕ್ಕವರು ಅಂದರೆ ದೇವಗಿರಿ ಶಂಕರ್ರಾವ್ ಜೋಶಿ ಅವರು. ಧಾರವಾಡದವರಾದ ಶಂಕರ್ರಾವ್ ಜೋಶಿ ಅವರು ಬೆಂಗಳೂರಿನ ಚಾಮರಾಜಪೇಟೆನಲ್ಲಿ ಮನೆ ಮಾಡ್ಕೊಂಡಿದ್ರು. ಅವರಿಂದ ಅಶ್ವಥ್ ಅವರು ಹಿಂದೂಸ್ತಾನಿ ಗಾಯನವನ್ನು ಕಲಿಯೋದಕ್ಕೆ ಶುರು ಮಾಡಿದ್ರು. ಅವರ ಕಲಿಕೆ ಸ್ವಲ್ಪ ಭಿನ್ನವಾಗಿತ್ತು. ಫಾರ್ ಎಕ್ಸಾಂಪಲ್, ಈಗ ಕಾಪಿ ರಾಗವನ್ನು ಕಲಿಸ್ತಾ ಇದ್ದಾಗಲೇ ಗುರುಗಳ ಹತ್ರ ನನಗೆ ಕಲಾವತಿ ರಾಗನ ಹೇಳ್ಕೊಟ್ಬಿಡಿ ಅಂತ ಹೇಳ್ಬಿಡೋರು. ಆಗ ಗುರುಗಳಿಗೆ ಇವನಿಗೆ ಸಂಪೂರ್ಣ ಸಂಗೀತನ ಶಾಸ್ತ್ರೋಕ್ತ ರೀತಿಯಲ್ಲಿ ಕಲಿಯೋದಕ್ಕೆ ಇಷ್ಟ ಇಲ್ಲ, ಇವನು ಬಯಸ್ತಾ ಇರೋದೇ ಬೇರೆ ಅನ್ನೋದು ಅರ್ಥ ಆಯಿತು. ಗುರುಗಳು ಒಂದು ರಾಗಕ್ಕೆ ಸಂಪೂರ್ಣ ವಿಸ್ತಾರ ತಿಳಿಸಿ ಶಿಷ್ಯನನ್ನು ಅದರಲ್ಲಿ ಪರಿಣಿತನಾಗಿ ಮಾಡೋದಕ್ಕೆ ವರ್ಷಗಳು ಬೇಕು. ಆದರೆ ಅಶ್ವಥ್ ಮನೋಸ್ಥಿತಿಯನ್ನು ತಿಳಿದ ಗುರುಗಳು 4-5 ವರ್ಷಗಳ ಅವಧಿನಲ್ಲೇ ಸುಮಾರು 40 ರಾಗಗಳ ಪರಿಚಯವನ್ನು ಸಿ ಅಶ್ವಥ್ ಅವರಿಗೆ ಮಾಡಿಕೊಟ್ರು. ನೀನು ಏನಾದರೂ ಪ್ರಯೋಗ ಮಾಡು, ಆದರೆ ಶ್ರುತಿ ಮತ್ತು ಸ್ವರ ಶುದ್ಧವಾಗಿರಲಿ ಅನ್ನೋದು ಗುರುಗಳು ಹೇಳಿಕೊಟ್ಟಂತ ಮಾತು. ಅಶ್ವಥ್ ಅವರು ಕೊನೆವರೆಗೂ ಈ ಮಾತನ್ನ ಉಳಿಸ್ಕೊಂಡೆ ಪ್ರಯೋಗಗಳನ್ನ ಮಾಡಿದ್ರು. ಮುಂದೇನಾಯ್ತು ಅಂತ ನಾವು ನಿಮಗೆ ತಿಳಿಸ್ತೀವಿ. ಒಂದು ವಿರಾಮದ ನಂತರ ಕೇಳ್ತಾರೆ 92.7 ಬಿಗ್ FM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ FM ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಅಶ್ವಥ್ ಅವರು ಮುಂದೆ ITI ಫ್ಯಾಕ್ಟ್ರಿನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡಕ್ಕೆ ಶುರು ಮಾಡಿದ್ರು. ಆದರೆ ಸಂಗೀತ ಅಶ್ವಥ್ ಅವರ ಜೀವನದಲ್ಲಿ ಬಿಡದ ಬೆಸುಗೆಯಾಗಿ ಮುಂದುವರಿತು. ಆಗ BV ಕಾರಂತ್ ಅವರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಹಯವದನ, ಇಡಿಪಸ್, ಸ್ವರ್ಗಕ್ಕೆ ಮೂರೇ ಬಾಗಿಲು ಇಂಥ ನಾಟಕಗಳನ್ನು ಅದ್ಭುತವಾಗಿ ಆಡಿಸ್ತಾ ಇದ್ರು. ಅವುಗಳ ಸ್ಫೂರ್ತಿಯಿಂದನೇ ನಟರಂಗ ಅನ್ನೋ ಒಂದು ತಂಡ ಹುಟ್ಟುಕೊಳ್ತು. CR ಸಿಂಹ, ಶ್ರೀನಿವಾಸ್ ಜಿ ಕಪ್ಪಣ್ಣ, ವೆಂಕಟ್ರಾವ್, ಸಿ ಅಶ್ವಥ್ ಇವರೆಲ್ಲ ಸೇರಿಕೊಂಡು ಹುಟ್ಟಾಕಿದಂಥ ತಂಡ ಈ ನಟರಂಗ ಅನ್ನೋ ತಂಡ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಕಾಕನಕೋಟೆ ನಾಟಕನ ಪ್ರದರ್ಶನಕ್ಕೆ ಇವರು ಆಯ್ಕೆ ಮಾಡಿಕೊಂಡ್ರು. ರವಿ ಕಲಾವಿದರು ಅನ್ನೋರು ಅದನ್ನು ಮೊದಲು ಮಾಡಿ ಅದನ್ನು ಜನಪ್ರಿಯಗೊಳಿಸಿದ್ರು. ನಟರಂಗದವರು ಮಾಡಿಕೊಂಡ ಬದಲಾವಣೆ ಅಂದರೆ ಆ ನಾಟಕದಲ್ಲಿ ಹಾಡುಗಳನ್ನು ಸೇರಿಸಿದ್ರು. ಇದು ಅಶ್ವಥ್ ಅವ್ರದೇ ಕೈಚಳಕ ಅನ್ನೋದು ಸರಳವಾದ ಸತ್ಯ ಅಂತಾನೆ ಹೇಳ್ಬೋದು. ಅದು ಹೇಗೆ ರೂಪುಗೊಳ್ತು ಅಂತ ಒಂದು ವಿರಾಮ ತಗೊಂಡು ಹೇಳ್ತೀವಿ. ಕೇಳ್ತಾರಿ 92.7 ಬಿಗ್ FM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ FM ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನಾವು ಹೇಳ್ತಿದ್ವಿ ರವಿ ಕಲಾವಿದರವರು ಮೊದಲು ಆಡಿಸಿ ಜನಪ್ರಿಯಗೊಳಿಸಿದಂತಹ ನಾಟಕನ ಅಂದರೆ ಕಾಕನಕೋಟೆ ನಾಟಕನ ನಟರಂಗದವರು ಸ್ವಲ್ಪ ಬದಲಾವಣೆ ಮಾಡಿ ಅದನ್ನು ಮಾಡಿದ್ರು ಅಂತ. ಅದರಲ್ಲಿ ಏನು ಮಾಡಿದ್ರು ಅಂದರೆ ಅಶ್ವಥ್ ಅವರು ಹಾಡುಗಳನ್ನ ಕಂಪೋಸ್ ಮಾಡೋದಕ್ಕೆ ಶುರು ಮಾಡಿದ್ರು, ಅದಕ್ಕೆ ಹೊಸತನ ತರಬೇಕು ಆ ನಾಟಕಕ್ಕೆ ಅಂತ. ಮೊದಲು ಕಂಪೋಸ್ ಮಾಡಿದ್ದು ಬೆಟ್ಟದ ತುದಿಯಲ್ಲಿ ಅನ್ನೋ ಹಾಡು. ST ಬರ್ಮನ್ ಅವರ ಸುನೋ ಮೇರೆ ಬಂದೂರೆ ಅನ್ನೋ ಕಮಾಚ್ ರಾಗದ ಗೀತೆಗಳನ್ನ ಆಧಾರವಾಗಿಟ್ಕೊಂಡು ಬಿಲಾವಾಲ್ ರಾಗದಲ್ಲಿ ಸ್ವರ ಸಂಯೋಜನೆ ಮಾಡಿದ್ರು ನಮ್ಮ ಸಿ ಅಶ್ವಥ್ ಅವರು. ಮಾಸ್ತಿಯವರೇ ಬರೆದಂತಹ ಕರಿಹಾಯ್ದನೆಂಬೋನೇ ಮಾದೇಶ್ವರ ಮತ್ತು ಸಿಂಹ ಅವರು ಬರೆದಂಥ ಮುಟ್ಟಬೇಡಿರೋ ನನ್ನ, ಯಾರು ಬಂದಾರೋ ಈ ಹಾಡುಗಳಿಗೆ ಸಿ ಅಶ್ವಥ್ ಅವರು ಸ್ವರ ಸಂಯೋಜನೆ ಮಾಡಿದ್ರು. ಎಲ್ಲ ಹಾಡುಗಳು ಚೆನ್ನಾಗಿ ಮೂಡಿಬಂತು. ನಾಟಕ ಪ್ರದರ್ಶನ ಕೂಡ ತುಂಬಾನೇ ಯಶಸ್ವಿಯಾಯಿತು. 3ನೇ ಪ್ರದರ್ಶನದ ವೇಳೆಗೆ ಮಾಸ್ತಿ ಅವರಿಂದ ಬುಲಾವ್ ಬಂತು. ಅವರಿಗೆ ಕೋಪ ಬಂದ್ಬಿಟ್ಟಿತ್ತು. ನೀವು ನನ್ನ ಪುಸ್ತಕದಲ್ಲಿರದೇ ಇರೋ ಹಾಡುಗಳನ್ನ ಬಳಸಿದಿರಿ, ಅದರಲ್ಲಿ ನೇಸಾರ ನೋಡು ನಾಟಕದ ಜೀವಗೀತೆ, ಅದನ್ನು ಬಿಟ್ಟು ಎಂದು ಬರ್ತೀರಾ ನಲ್ಲ ಬಳಸಿದ್ದೀರಿ, ಇದಂತೂ
ಕೈ ಬಿಡಲೇಬೇಕು, ಇಲ್ದಿದ್ರೆ ಅನುಮತಿ ಕೊಡೋದಿಲ್ಲ ನಾನು ಈ ನಾಟಕ ಮಾಡೋದಕ್ಕೆ ಅಂತ ಗರಂ ಆದರು. ನಾಟಕ ಬಹಳ ಜನಪ್ರಿಯವಾಗಿತ್ತು, ಪ್ರದರ್ಶನಕ್ಕೆ ಬೇಡಿಕೆಗಳು ಬರ್ತಾನೆ ಇತ್ತು. ಎಂದ ಬರ್ತೀರಾ ಈ ಹಾಡು ತುಂಬಾನೇ ಜನಪ್ರಿಯ ಆಗಿತ್ತು. ನೇಸರ ನೋಡ ಮ್ಯೂಸಿಕ್ಗೆ ಹೊಂದೋದಿಲ್ಲ ಅನ್ನೋದು ಅಶ್ವಥ್ ಅವರ ಅಭಿಮತ ಆಗಿತ್ತು. ಮುಂದೇನಾಯ್ತು ಅಂತ ಒಂದು ವಿರಾಮ ತಗೊಂಡು ಹೇಳ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನೇಸರ ನೋಡು ಈ ಹಾಡಿಗೆ ರಾಗ ಸಂಯೋಜನೆ ಮಾಡೋದು ಬಹಳ ಕಷ್ಟ ಅನ್ನೋದು ಸಿ ಅಶ್ವಥ್ ಅವರು ವಾದ ಆಗಿತ್ತು. ಅಯ್ಯೋ ಎಂತ ಅದ್ಭುತವಾಗಿ ರಾಗ ಸಂಯೋಜನೆ ಮಾಡಿದ್ರು ಗೊತ್ತಾ. ನನ್ನ ಫೇವ್ರೆಟ್ ಸಾಂಗ್ ಇದು. ಹೆಂಗಿದೆ ಗೊತ್ತಾ, ಇದು ಒಂಚೂರು ಜಲಕ್ಕೆ ಹೇಳ ಹಾಡಕ್ ಬರಲ್ಲ, ಹೇಳ್ತೀನಿ ನಾನು. ಪರವಾಗಿಲ್ಲ, ನೀ ಹಾಡ್ತೀಯ, ಹೇಳು. ನೇಸರ ನೋಡು ನೇಸರ ನೋಡು ಅಂತ ಒಂದು ಹೈ ಪಿಚಲ್ಲಿ ಹಾಡಿದ್ದಾರೆ. ಅದ್ಭುತವಾದ ಕಾಕನಕೋಟೆಯಲ್ಲಿ ಇದು ಹಾಡು. ಏನಂದ್ರೆ ಈ ಹಾಡಿಗೆ ರಾಗ ಸಂಯೋಜನೆ ಮಾಡೋದು ಸಾಧ್ಯ ಇಲ್ಲ, ಬೇಡ ಅಂತ ಅಶ್ವಥ್ ಅವ್ರ ವಾದ. ಹಾಗೇನಾದ್ರು ಮಾಡಿದ್ರೆ ಮಾಡದೇ ಇದ್ರೆ ನಾಟಕ ನಿಂತೋಗುತ್ತೆ, ಏನಾದ್ರೂ ಮಾಡು ಅಂತ ಸಿಂಹ ಅವರ ಒಂಥರ ಬುಸ್ಲಾಯಿಸೋದು. ಯಾಕಂದ್ರೆ ಮಾಸ್ತಿ ಅವರು ಬಹಳ ಕ್ಲಿಯರ್ ಕಟ್ನಿಟ್ಟಾಗಿ ಹೇಳ್ಬಿಟ್ರು, ನೇಸರ ನೋಡು ಹಾಡು ಇಲ್ಲದೆ ಇದ್ರೆ ನಾನು ನಾಟಕ ಪರ್ಮಿಷನ್ ಕೊಡಲ್ಲ ಅಂತ ಅವರು. ಹೀಗಿರ್ಬೇಕಾದ್ರೆ ಒಂದ್ ದಿವಸ ಅಶ್ವಥ್ ಅವರು ಫ್ಯಾಕ್ಟ್ರಿನಲ್ಲಿ ತಮ್ಮ ಸೀಟ್ನಲ್ಲಿ ಕುಳಿತಿರ್ಬೇಕಾದ್ರೆ ದುರ್ಗಾ ರಾಗದ ಒಂದು ಟ್ಯೂನ್ ಅವ್ರಿಗೆ ಹೊಳಿತು. ಅದನ್ನೇ ಗುನುಗಿಸ್ತಾ ನೇಸರ ನೋಡು ಹಾಡಿಗೆ ಲಿಂಕ್ ಸಿಕ್ಕತ್ ಅವ್ರಿಗೆ. ಪಕ್ಕದಲ್ಲಿ ತಂಬೂರಿಲ್ಲ, ಹಾರ್ಮೋನಿಯಂ ಇಲ್ಲ, ಸುತ್ತಲಿನ ಸ್ನೇಹಿತರಿಗೆ ಹಾಡಿ ಅದನ್ನ ಕೇಳಿಸಿದ್ರು. ಎಲ್ರಿಗೂ ಅದು ತುಂಬಾ ಇಷ್ಟ ಆಯ್ತು. ಕೂಡ್ಲೆ ಫ್ಯಾಕ್ಟ್ರಿ ರಜಾ ಹಾಕ್ಬಿಟ್ಟು ತಮ್ಮ ಗೆಳೆಯ ಚಿಂತಾಮಣಿ ಮನೆಗೆ ಓಡಿದ್ರು. ಚಿಂತಾಮಣಿ ಕಲಾವಿದೆ ಭಾರ್ಗವಿ ನಾರಾಯಣ್ ಅವರ ಅಣ್ಣ. ಸಂಗೀತದ ಕಡೆ ಅವ್ರಿಗೆ ತುಂಬಾ ಒಲವು. ಅವ್ರಿಗೂ ಈ ಸಂಯೋಜನೆ ತುಂಬ ಇಷ್ಟ ಆಯಿತು. ಸಂಜೆ ಇಬ್ಬರು ಟೌನ್ ಹಾಲಿಗೆ ಓಡಿದ್ರು. ಅಲ್ಲಿ ಸಿಂಹ ಮತ್ತು ನಮ್ಮ ಲೋಕೇಶ್ ಅಣ್ಣ, ಕಪ್ಪಣ್ಣ ಎಲ್ಲರೂ ಇದ್ರು. ಎಲ್ರಿಗೂ ಇವರು ಹಾಕೊಟ್ಟಿದ್ದ ಈ ಟ್ಯೂನ್ ತುಂಬ ಇಷ್ಟ ಆಯಿತು. ಮುಂದೆ ಮಾಸ್ತಿಯವರು ಕೂಡ ಆ ಟ್ಯೂನ್ನ ಕೇಳಿ ಅಪಾರವಾಗಿ ಇಷ್ಟಪಟ್ಬಿಟ್ರು. ಆ ಹಾಡು ಅಶ್ವಥ್ ಅವರ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಆಯಿತು ಅಂತ ಹೇಳ್ಬೋದು. ಅದು ಹೇಗೆ ಬ್ರೇಕ್ ಆಯಿತು ಅನ್ನೋದನ್ನು ನಾವು ಹೇಳ್ತೀವಿ ಒಂದು ವಿರಾಮದ ನಂತರ. ಕೇಳ್ತಾರೆ 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಕಾಕನಕೋಟೆ ನಾಟಕದ ಎಲ್ಲ ಹಾಡುಗಳು, ಅದರಲ್ಲೂ ನೇಸರ ನೋಡು ಹಾಡು ಬಹಳ ಜನಪ್ರಿಯವಾಗಿತ್ತು. ಇದನ್ನ ತುಂಬಾ ಮೆಚ್ಚಿಕೊಂಡ ಸಂಗೀತ ನಿರ್ದೇಶಕ ಜಿ.ಕೆ. ವೆಂಕಟೇಶ್ ಅವರು ಅಶ್ವಥ್ ಮತ್ತೆ ನೇಸರ ನೋಡು ಗೀತೆ ಹಾಡಿದ ಸುಲೋಚನಾ ಅವರಿಗೆ ತಮ್ಮ ಕೂಡಿ ಬಾಳೋಣ ಈ ಸಿನಿಮಾದಲ್ಲಿ ಹಾಡೋದಕ್ಕೆ ಅವಕಾಶ ಕೊಟ್ರು. ಎದ್ದೇಳಿ ಸಿಂಹಗಳೇ ಇದು ಬೆಳ್ಳಿ ತೆರೆಯಲ್ಲಿ ಅಶ್ವಥ್ ಅವರು ಹಾಡಿದ ಮೊದಲ ಹಾಡು. ಇದಕ್ಕೆ ಅಭಿನಯಿಸಿದವರು ಕೆ.ಎಸ್. ಅಶ್ವಥ್ ಅವರು. ಸಿ ಅಶ್ವಥ್ ಅವರ ಹಾಡಿಗೆ ಕೆ.ಎಸ್. ಅಶ್ವಥ್ ಅವರ ಅಭಿನಯ. ಇದಕ್ಕೆ ಜಿ.ಕೆ. ವೆಂಕಟೇಶ್ ಟ್ಯೂನ್ ಮಾಡಿದ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿಸಿದ ನಂತರ ಅಶ್ವಥ್ ಅವರು ಈ ಹಾಡನ್ನ ಹಾಡಿದ್ರು. ಜಿ.ಕೆ. ವೆಂಕಟೇಶ್ ನಗ್ತಾನೆ ಓಕೆ ಅಂತ ಹೇಳ್ಬಿಟ್ರು. ಆಗ ಗೀತೆ ಬರೆದಿದ್ದ ಕೂರ ಸೀತಾರಾಮ್ ಶಾಸ್ತ್ರಿಗಳು, ಇದೇನ್ ವೆಂಕಟೇಶ್ ಓಕೆ ಅಂದೆ, ನೀನ್ ನೀಡಿದ ಟಚ್ ಬಂದೇ ಇಲ್ಲ ಅಂತ ಉದ್ಗಾರ ತೆಗೆದ್ರು. ಆಗ ಜಿ.ಕೆ. ವೆಂಕಟೇಶ್ ನಗ್ತಾ, ಅಶ್ವಥ್ ಗಾಯಕನಾದಂತೆ ಸಂಗೀತ ನಿರ್ದೇಶಕ ಕೂಡ ಹೌದು, ಅವನು ನನ್ನ ಟ್ಯೂನ್ನ ಇಂಪ್ರೂವ್ ಮಾಡಿದ್ದಾನೆ ಅಂತ ಹೇಳಿದ್ರಂತೆ. ಎಷ್ಟು ದೊಡ್ಡತನ ಅಲ್ವಾ? ಒಬ್ರು ಅಲ್ವಾ ಒಬ್ಬ ಸಂಗೀತ ನಿರ್ದೇಶಕ ಇನ್ನೊಬ್ಬ ಸಂಗೀತ ನಿರ್ದೇಶಕನ ಗೌರವದಿಂದ ಮಾತಾಡೋದು ಅಂದ್ರೆ ನಿಜಕ್ಕೂ ಆ ಕಾಲದವರದ ಒಂದು ದೊಡ್ಡ ಗುಣ ಅಂತಾನೆ ಹೇಳ್ಬೋದು. ಏನಂದ್ರೆ ಮೊದಲನೇ ಹಾಡು, ಅದರಲ್ಲೂ ಜಿ.ಕೆ. ವೆಂಕಟೇಶ್ ಅವರು ಸಂಗೀತ ನಿರ್ದೇಶಕರು ಮಾಡಿ ಸಂಗೀತ ನಿರ್ದೇಶನ ಮಾಡಿದಂಥ ಮೊದಲನೇ ಹಾಡಲ್ಲಿ ಇಂತಹ ಪ್ರೋತ್ಸಾಹ ಅಶ್ವಥ್ ಅವರಿಗೆ ಸಿಕ್ತಲ್ಲ, ಅದು ಅವರಲ್ಲಿ ಒಂಥರ ಆತ್ಮವಿಶ್ವಾಸ ತುಂಬಿತು. ನಾನು ಜಿ.ಕೆ. ವೆಂಕಟೇಶ್ ಅವರ ಗರಡಿಯಿಂದ ಬಂದವನು ಅಂತ ಸಿ ಅಶ್ವಥ್ ಅವರು ಹೆಮ್ಮೆಯಿಂದ ಹೇಳ್ಕೊಳ್ತಿದ್ರಂತೆ. ಇನ್ನು ಅನೇಕ ವಿಚಾರಗಳನ್ನ ಸಿ ಅಶ್ವಥ್ ಅವ್ರ ಬಗ್ಗೆ ನಾವು ನಿಮಗೆ ತಿಳಿಸ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಜಿ.ಕೆ. ವೆಂಕಟೇಶ್ ಸಂಗೀತ ನಿರ್ದೇಶನದಲ್ಲಿ ಹಾಡುವ ಅವಕಾಶ ಅಶ್ವಥ್ ಅವರಿಗೆ ಮತ್ತೊಮ್ಮೆ ಬಹುಬೇಗ ಬಂತು. ಕೆ.ಎಸ್.ಎಲ್. ಸ್ವಾಮಿ ಅವರ ನಿರ್ದೇಶನದ ಭೂಮಿಗೆ ಬಂದ ಭಗವಂತ ಈ ಸಿನಿಮಾದಲ್ಲಿ ಚಂದ್ರಶೇಖರ್ ಕಂಬಾರರ ಕವಿತೆಗೆ ಇವರು ಹಾಡಿದ್ರು. ಚೆನ್ನೈನ ಹೋಟೆಲ್ ಪಾಮ್ ಗ್ರೋವ್ನಲ್ಲಿ ಸ್ವರ ಸಂಯೋಜನೆ ಜಿ.ಕೆ. ವೆಂಕಟೇಶ್ ಅವರು ಮಾಡ್ತಾ ಇದ್ರು. ಹಾರ್ಮೋನಿಯಂ ಹಿಡ್ಕೊಂಡು ಮಾಡ್ತಾ ಇದ್ರು.
ಒಂದೆರಡು ಟ್ಯೂನ್ ಮಾಡಿ ತೋರಿಸಿದ್ರು. ಅಶ್ವತ್ಗೆ ಭಿನ್ನವಾದ ಬೇಕು ಅನ್ನಿಸ್ತು. ಸರಿ ನೀನೇ ಒಂದೆರಡು ಟ್ಯೂನ್ ಮಾಡು ಅಂತ ಹೇಳಿಬಿಟ್ರು. ಅಶ್ವಥ್ ಅವರು ಕೂಡ ಪ್ರಯತ್ನಿಸಿದ್ರು. ಅಲ್ಲಯ್ಯ ಭಜನೆ ಇದ್ದ ಹಾಗಿದೆ, ಇದಾಗಲ್ಲ, ನಾಳೆ ರೆಕಾರ್ಡಿಂಗ್ ಅದೇನು ಮಾಡ್ತೀಯೋ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಹೊರಟೇ ಬಿಟ್ರಂತೆ. ಅವತ್ತು ರಾತ್ರಿ ಎಲ್ಲ ಯೋಚನೆ ಮಾಡಿ ಮಾಡಿ ಬೇರೆ ಬೇರೆ ಟ್ಯೂನ್ಗಳನ್ನು ಅಶ್ವಥ್ ಅವರು ಪ್ರಯತ್ನ ಮಾಡಿದ್ರು. ಕೊನೆಗೆ ಬೆಳಗಿನ ಜಾವ 4 ಗಂಟೆಗೆ ಒಂದು ಟ್ಯೂನ್ ಹೊಳಿತು. ಇದನ್ನ ವೆಂಕಟೇಶ್ ಕೂಡ ತುಂಬ ಮೆಚ್ಕೊಂಡ್ರು. ಹೀಗೆ ಮೂಡ್ ಬಂದಂತಹದ್ದು ಹಾಡು ಯಾವ್ದು ಗೊತ್ತಾ? ತಿಳಿಯಾದಯ್ಯ ಮರ್ಮ ತಿಳಿಯಾದಯ್ಯ. ಇದು ಬಹಳ ಜನಪ್ರಿಯ, ಅಂದಿಗೂ ಹಿಟ್ಟು, ಇಂದಿಗೂ ಹಿಟ್ಟು, ಎಂದೆಂದಿಗೂ ಹಿಟ್ಟು. ಗಾಯಕ ಅಶ್ವಥ್ ಸಂಗೀತ ನಿರ್ದೇಶಕ ಆಗಿದ್ದು ಹೇಗೆ, ಅದು ಭಾಳ ಇಂಟ್ರೆಸ್ಟಿಂಗ್ ಕತೆ. ಅದನ್ನು ನಾಳೆ ಹೇಳ್ತೀವಿ, ಇವತ್ತಾಗಲ್ಲ. ಈಗ ರಾಕ್ ಸ್ಟಾರ್ ರೋಹಿತ್ ಅವರ ಪಕ್ಕ ಲೋಕಲ್ ಶೋ ಶುರು ಆಗುವಂಥ ಸಮಯ, ನಾವು ಮನೆಗೆ ಹೋಗುವಂಥ ಸಮಯ. ಹೋಗ್ತಾ ದಾರಿನಲ್ಲಿ ಹಾಗೇ ಪಾನಿಪುರಿ ತಿನ್ಕೊಂಡು ನಾವು ಹೋಗ್ತೀವಿ. ನೀವು ಕೇಳ್ತಾನೆ ಇರಿ 92.7 ಬಿಗ್ FM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕತೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಏನು ಅಬ್ಜೆಕ್ಷನ್ ಇಲ್ಲ, ಸುಮ್ಮನೆ ನನ್ನ ಹೆಂಡತಿ. ನಾನು ಇನ್ನೇನು ಮಾಡೋದು? ನಾನು ಪಾಪ ಈ ಪುರಿ ತಿನ್ಬೋದು ಹಂಗಾರೆ.